ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಮಗಳಿಗೆ ಸ್ಕೂಲ್ ರಜೆಯಿಂದ ಆನೇಕಲ್ಗೆ ಟೆಂಪಲ್ಗಂತ ಹೋಗ್ತಿದ್ದೀವಿ. ನಾನು ನಮ್ಮ ಅತ್ತೆ ಪಾಪು. ಸೊ ಅವಳಿಗೆ ಸ್ಕೂಲ್ ಯಾವಾಗ ಹಾಲಿಡೇಸ್ ಇರುತ್ತೋ ಅವಾಗೆಲ್ಲ ಟ್ರಿಪ್ಪು ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಅವಳು ಇಷ್ಟಪಡ್ತಾಳೆ. ಅದಕ್ಕೋಸ್ಕರ ಕರ್ಕೊಂಡೋಗೋಣ ಅಂದ್ಬಿಟ್ಟು ಕರ್ಕೊಂಡೋಗ್ತಿದ್ದೀವಿ. ಗಣೇಶ ಟೆಂಪಲ್ಗೆ ಬಂದ್ವಿ ಫ್ರೆಂಡ್ಸ್. ಅವಳು ಅಲ್ಲಿ ಪೂಜೆ ನಡೀತಾ ಇತ್ತು, ಇನ್ನು ಅಭಿಷೇಕ ಹೋಮ ಅಲ್ಲಿ ಮಾಡ್ತಿದ್ರು. ದೇವ್ರಿಗೆ ಇನ್ನು ಅಲಂಕಾರ ಏನು ಮಾಡಿರಲಿಲ್ಲ. ಸೊ ಎಲ್ಲ ನೋಡ್ಕೊಂಡು ಪೂಜೆ ಮುಗಿಸ್ಕೊಂಡು ಮಹಾಮಂಗಳಾರತಿ ತೊಗೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರೆ ಅವಳು ಇರಲಿಲ್ಲ ಫ್ರೆಂಡ್ಸ್. ಅಲ್ಲಿ ಗಲಾಟೆ ಮಾಡ್ತಿದ್ಲು. ಅದಕ್ಕೋಸ್ಕರ ಮತ್ತೆ ಆನೇಕಲ್ನಲ್ಲಿರುವ ಕೋದಂಡರಾಮ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಮಹಾಮಂಗಳಾರತಿ ಎಲ್ಲ ಆಯಿತು, ಮತ್ತು ದೇವಸ್ಥಾನ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ನೀವೊಂದ್ಸರಿ ಹೋಗಿ ಬನ್ನಿ. ಮತ್ತು ಫ್ರೆಂಡ್ಸ್, ಆನೇಕಲ್ನಲ್ಲಿರುವ ಶನಿಮಹಾತ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ಶನಿವಾರ ತುಂಬ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಮತ್ತು ರಾಘವೇಂದ್ರ ಸ್ವಾಮಿ ಇನ್ನೂ ಮುಂತಾದ ದೇವರುಗಳನ್ನು ಇಲ್ಲಿ ನೋಡ್ಬೋದು. ಹಾಗೆಯೇ ಶನಿಮಹಾತ್ಮ ದೇವರಿಗೆ ದೇವಸ್ಥಾನದ ಒಳಗಡೆನೇ ಉತ್ಸವ ಮಾಡ್ತಾರೆ ಫ್ರೆಂಡ್ಸ್. ನಮಗೇನಾದರೂ ಬೇಕಾದರೆ ಟೋಕನ್ ತೊಗೊಂಡು ಅಮೌಂಟ್ ಕಟ್ಬಿಟ್ಟು ಪೂಜೆ ಮಾಡಿಸ್ಬೋದು. ನಾವೂ ವಿಶೇಷವಾಗಿ ಅಲಂಕಾರ, ಪ್ರಸಾದ, ತೀರ್ಥ ಮುಂತಾದವೆಲ್ಲ ನಡೆಯುತ್ತೆ ಫ್ರೆಂಡ್ಸ್. ಮತ್ತು ಇಲ್ಲಿ ಎಳ್ಳಿನ ದೀಪ ಹಚ್ತಾರೆ. ಅದು ತುಂಬ ಇಂಪಾರ್ಟೆಂಟ್. ಈ ದೇವಸ್ಥಾನದಲ್ಲಿ ನಾವೇನು ಅರ್ಕೆ ಮಾಡ್ಕೊಂಡಿರ್ತೀವೋ ತುಂಬ ಬೇಗ ನೆರವೇರುತ್ತೆ ಫ್ರೆಂಡ್ಸ್. ನನಗೇನು ತುಂಬ ನಂಬಿಕೆ ಇದೆ ದೇವಸ್ಥಾನದಲ್ಲಿ. ಮತ್ತು ರಾಘವೇಂದ್ರ ಸ್ವಾಮಿ ದರ್ಶನ ಆದಮೇಲೆ ಅಲ್ಲಿ ಅಕ್ಷತೆ ಕೊಡ್ತಾರೆ ಫ್ರೆಂಡ್ಸ್. ಅದನ್ನು ನಾವು ತಲೆ ಮೇಲೆ ಹಾಕ್ಕೊಂಡ್ರೆ ಏನು ದೇವ್ರ ಆಶೀರ್ವಾದ ಮಾಡಿರೋ ಥರ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಏನೇನು ನಂದಿ ವಿಗ್ರಹ ಇದೆ, ಅದ್ರ ಕಿವಿ ಒಳಗಡೆ ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ರು ನೆರವೇರುತ್ತೆ ಅಂತೇನೋ ನಂಬಿಕೆ. ನವಗ್ರಹ ಎಲ್ಲ ಸುತ್ಕೊಂಡು ಬಂದ್ವಿ. ಮತ್ತು ದೇವಸ್ಥಾನದಿಂದ ಈ ಸೈಡ್ ಬಂದರೆ ದೊಡ್ಡದೊಂದು ಗಂಟೆ ಇದೆ. ನನ್ನ ಮಗಳು ಗಂಟೆ ಹೊಡಿಬೇಕಂತ ಅಳ್ತಾ ಇದ್ಲು. ಆಮೇಲೆ ಅತ್ತೆ ಎತ್ಕೊಂಡು ಓಡಿಸಿದ್ರು. ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫ್ರೆಂಡ್ಸ್. ಬಾಯ್.